ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಮೊನ್ನೆ ಎಂಗೇಜ್ಮೆಂಟ್ ಇತ್ತು ನಮ್ಮ ಮಾವನ ಮಗಳದು. ಸೊ ಅದಕ್ಕೊಂದು ಲೆಹೆಂಗಾ ಹಾಕಿದೆ. ತುಂಬಾ ಮೆಸೇಜಸ್ ಬರ್ತಿದೆ, ತುಂಬಾ ಕಮೆಂಟ್ಸ್ ಬರ್ತಿದೆ, ಎಲ್ಲಿ ತಗೊಂಡಿದ್ದು, ಏನು ನಮಗೂ ಹೇಳಿ, ಪ್ರೈಸ್ ಎಷ್ಟು, ನಾವು ತಗೋಬೇಕು ಅಂತ. ಸೊ ಎಲ್ಲರಿಗೂ ರಿಪ್ಲೈ ಮಾಡಿ ಮಾಡಿ ಸಾಕಾಗೋಗಿದೆ. ಹಾಗಾಗಿ ಅದ್ರ ಬಗ್ಗೆನೇ ಒಂದು ವಿಡಿಯೋ, ಡೆಡಿಕೇಟೆಡ್ ವಿಡಿಯೋ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಎಂಗೇಜ್ಮೆಂಟ್ ದಿನ ಫುಲ್ ನಾನು ಲೆಂತಿ ವಿಡಿಯೋ ಮಾಡ್ಕೊಳಕ್ ಹೋಗ್ಲಿಲ್ಲ, ಬರೀ ಶಾರ್ಟ್ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅಷ್ಟೇ. ಹಾಗಾಗಿ ಅದ್ರದ್ದು ವ್ಲಾಗ್ ಏನು ಮಾಡಿಲ್ಲ. ಅದರಲ್ಲೇ ವ್ಲಾಗ್ ಮಾಡಿದ್ರೆ ಅದರಲ್ಲೇ ಹೇಳ್ಬಿಡ್ತಾ ಇದ್ದೆ. ಅದಕ್ಕೋಸ್ಕರ ಡೆಡಿಕೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ, ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗತ್ತೆ. ನನ್ನನ್ನು ತುಂಬಾ ವರ್ಷಗಳಿಂದ ಯಾರ್ಯಾರು ಫಾಲೋ ಮಾಡ್ತಾ ಇರ್ತೀರ ಅಂದ್ರೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ನೋಡ್ತಾ ಇದ್ರು, ಅವ್ರಿಗೆ ಗೊತ್ತಿರುತ್ತೆ. ನಾನು ಕಸ್ಟಮೈಸೇಷನ್ ಕೂಡ ಮಾಡಿಸ್ತಾ ಇದ್ದೆ. ಲೆಹೆಂಗಾ, ಗೌನ್ಸು, ಮದರ್ ಅಂಡ್ ಡಾಟರ್ ಕಾಂಬೋ ಡ್ರೆಸ್ಸಸ್ಸು, ಶಾರ್ಟ್ ಫ್ರಾಕ್ಸು ಎಲ್ಲಾನು ಕೂಡ ಕಸ್ಟಮೈಸೇಷನ್ ಮಾಡ್ತಾ ಇದ್ದೆ. ಬಟ್ ಲಾಸ್ಟ್ 1 year ಇಂದ ಅದು ಸ್ಟಾಪ್ ಮಾಡಿದ್ದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮೊನ್ನೆ ಹಾಕಿದ್ನೆಲ್ಲ ಲೆಹೆಂಗಾ, ಅದು ಕೂಡ ಅಷ್ಟೇ ನನ್ನ ಪೇಜಲ್ಲೇ ನಾನೇ ಸೇಲ್ ಮಾಡೋದು ಅದನ್ನೆಲ್ಲ. ಅದಕ್ಕೆ ಅಂತಾನೆ ಒಂದು ಪೇಜ್ ಕೂಡ ಇತ್ತು. ಬಟ್ ಅದನ್ನ ನಾನು ಬೇರೆದಕ್ಕೆ ಯೂಸ್ ಮಾಡ್ಕೊಂಡೆ ಅಕೌಂಟ್ನ. 1 ವರ್ಷದ ಹಿಂದೆ ಅದು ಸ್ಟಾಪ್ ಮಾಡಿದ್ದೀನಲ್ಲ ಅಂತ ಅಂದ್ಬಿಟ್ಟು. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಶುಭಾರಂಭ್ ಪೇಜ್ ಇದೆಯಲ್ಲ, ಅದರಲ್ಲಿ ಒಂದಷ್ಟು ರಿವ್ಯೂಸ್ ಕೂಡ ಇದೆ. ತುಂಬ ಜನಕ್ಕೆ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಲೆಹೆಂಗಾ, ಮತ್ತು ಸ್ಯಾರಿಯಲ್ಲಿ ಲೆಹೆಂಗಾ ಎಲ್ಲ ಸ್ಟಿಚ್ ಮಾಡ್ತಾರಲ್ಲ ಆ ಥರದ್ದು. ಮತ್ತು ಈ ಥರದ್ದು ಕೂಡ ಅಷ್ಟೇ, ಮೊನ್ನೆ ನಾನು ಹಾಕಿದ್ನಲ್ಲ ಅದು ಕೂಡ ಅಷ್ಟೇ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ನೀವು ಮೆಷರ್ಮೆಂಟ್ ಹೇಳಿದ್ರೆ ನಾನು ಆ ಥರ ಸ್ಟಿಚ್ ಸಹ ಮಾಡಿಕೊಡ್ತೀನಿ. ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕೋ ಅದೆಲ್ಲದೂ ಕೂಡ ನಾವು ಸ್ಟಿಚ್ ಮಾಡಿ ಕೊಡ್ತೀವಿ. ಮೊನ್ನೆ ಹಾಕಿದ್ದು ಕೂಡ ಅಷ್ಟೇ. ಇದು ಕಲಾಂಕಾರಿ ಪ್ರಿಂಟ್ಸ್ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೆ ಪ್ರೈಸು 7,000 ಇಂದ 7,500 8,000ವರೆಗೂ ಆಗುತ್ತೆ. ಯಾಕಂದರೆ ನಿಮ್ಗೆ ಯಾವ ಥರ ಬೇಕು ಆ ಥರ. ನಿಮ್ಗೆ ಜಾಸ್ತಿ ಫ್ರಿಲ್ಸ್ ಬೇಕು ಅಂತಂದರೆ ಜಾಸ್ತಿ ಬಟ್ಟೆ ಹಾಕಬೇಕು. ನಿಮ್ಗೆ ನಾರ್ಮಲಾಗಿದ್ದರೆ ಸಾಕು ಅಂತ ಅಂದರೆ ನಾರ್ಮಲಾಗಿ. ಇದಕ್ಕೆ ನಾನು ಟೋಟಲ್ 6.5 meters ಬಟ್ಟೆಯಲ್ಲಿ ಈ ಸ್ಕರ್ಟ್ನ ಸ್ಟಿಚ್ ಮಾಡಿರೋದು. ಸ್ಟಿಚ್ ಮಾಡೋರು ಬಂದು ನನ್ನ ರಿಲೇಟಿವೇ. ಸೊ ಹಾಗಾಗಿ ನಾನು ಅವರು ಸೇರಿಕೊಂಡು ಮುಂಚೆಯಿಂದನೂ ಈ ಥರ ಮಾಡ್ತಾ ಇದ್ವಿ, ಬಿಸ್ನೆಸ್ ಥರ. ಸೊ ಅವ್ರು ಸ್ಟಿಚ್ ಮಾಡ್ತಾರೆ, ಮಾರ್ಕೆಟಿಂಗ್ ಮತ್ತು ನಾನು ಸೇಲ್ ಮಾಡ್ತೀನಿ ಅಷ್ಟೇ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಮತ್ತು ಕ್ಯಾನ್ ಬೇಕು ಅಂತಂದರೆ ಎಕ್ಸ್ಟ್ರಾ ಪ್ರೈಸ್ ಆಗುತ್ತೆ. ಸೊ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಹೇಳ್ತೀನಿ ಯಾವ್ಯಾವ ಥರ ಪ್ರೈಸ್ ಅಂತ ಅಂದ್ಬಿಟ್ಟು. ಮತ್ತು XL ಸೈಜು, XXL ಅವರಿಗೆಲ್ಲ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ನನಗೆ ಇದು ಖರ್ಚಾಗಿದ್ದ 7,500 ಅಷ್ಟು ಖರ್ಚಾಯಿತು ಇದಕ್ಕೆ. ಸೊ ರೆಡಿ ನಾವು ತಗೊಂಡಾಗ ಅದರಲ್ಲಿ 3 meters 4 meters ಅಷ್ಟೇ ಬಟ್ಟೆಯಲ್ಲಿ ಸ್ಕರ್ಟ್ ಹೊಲಿದಿರ್ತಾರೆ. ನೀವು ಹೇಳ್ಬೋದು ಬೇರೆ ಕಡೆ ಎಲ್ಲ ಕಡಿಮೆ ಇರುತ್ತೆ, ನಿಮ್ಮ ಹತ್ರ ಯಾಕೆ ಜಾಸ್ತಿ ಅಂತ ಅಂದ್ಬಿಟ್ಟು. ನನ್ನ ಹತ್ರ ಫ್ಲೇರ್ಸ್ ನೋಡಿ ಎಷ್ಟು ಇದೆ ಅಂತ. ಚಿಕ್ಕ ಫ್ರಿಲ್ಸ್ ಮಾಡಿದ್ದಾರೆ ಫುಲ್ಲು. ಸೊ ಇದನ್ನು ನೀವು 3 ಮೀಟ್ರಿಗೂ ಹೊಲಿಸ್ಕೋಬೋದು. ಬಟ್ ಇಷ್ಟು ಫ್ರಿಲ್ಸ್ ಬರಲ್ಲ ನಿಮಗೆ 3 ಮೀಟ್ರಲ್ಲಿ. ಸೊ ಹಾಗಾಗಿ ನಾನು ಜಾಸ್ತಿ ಬಟ್ಟೆ ಇರೋದ್ರಿಂದ ಪ್ರೈಸು ಕೂಡ ಜಾಸ್ತಿ. ಮತ್ತು ಬ್ಲೌಸ್ ಕೂಡ ಅಷ್ಟೇ, ಸೇಮ್ ಮೆಟೀರಿಯಲಲ್ಲೇ ಬ್ಲೌಸ್ನು ಕೂಡ ಸ್ಟಿಚ್ ಮಾಡಿದ್ದು. ಸೊ ಫ್ರಂಟಿಗೆ ನಾನು ಇದು ಕಲಾಂಕಾರಿ ಇತ್ತಲ್ಲ, ಸೊ ಅದನ್ನು ಫ್ರಂಟಿಗೆ ಕೊಡಿಸಿ ಬ್ಯಾಕಲ್ಲಿ ಪ್ಲೇನ್ ಮಾಡಿಸಿದ್ದೆ. ನೀವು ಬೇಕು ಅಂತಂದರೆ ಬ್ಯಾಕಿಗೆ ಈ ಥರ ಕಲಾಂಕಾರಿ ಕೊಡಿಸಿ, ಫ್ರಂಟಿಗೆ ಬ್ಯಾಕ್ ಸೈಡ್ಗೆ ನೀವು ಕಲಾಂಕಾರಿ ಕೊಡಿಸಿ ಫ್ರಂಟಿಗೆ ಪ್ಲೇನ್ ಕೂಡ ಇಡ್ಸ್ಕೊಬೋದು. ಯಾವ ಡಿಸೈನ್ ಹೇಳ್ತೀರಾ ಆ ಡಿಸೈನ್ ಮಾಡ್ತೀವಿ. ಮತ್ತು ಬ್ಯಾಕ್ ಸೈಡು ನಾನು ಈ ಥರ ಟೈಯಿಂಗ್ ಇಡಿಸಿದ್ದೆ, ಮತ್ತು ಮೇಲೆ ಮತ್ತು ಕೆಳಗೆ. ಫ್ರಂಟು ಈ ಥರ ಡೈಮಂಡ್ ಕಟ್ಟೇನೋ ನೆಕ್ಕು. ಇದಕ್ಕೆ ಫುಲ್ ಸ್ಲೀವ್ಸ್ ಇಟ್ರೂ ಚೆನ್ನಾಗಿರುತ್ತೆ. ನಾನು ಇಲ್ಲಿವರೆಗೂ ಇಡ್ಸ್ಕೊಂಡಿದ್ದೆ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ನಾನು ದುಪ್ಪಟ್ಟನ ಪಿಂಕ್ ಕಲರ್ ಮ್ಯಾಚ್ ಮಾಡಿದ್ದೆ. ಇದು ಸಪ್ರೇಟಾಗಿ ದುಪ್ಪಟ್ಟ ತಗೊಂಡಿದ್ದು. ಈ ದುಪ್ಪಟ್ಟಗೆ ಹತ್ತತ್ರ 1,800 1,600 ಏನೋ ಆಯಿತು. ಸೊ ದುಪ್ಪಟ್ಟದಲ್ಲೂ ಈ ಥರ ಕಲಾಂಕಾರಿ ಪ್ರಿಂಟ್ಸ್ ಇದೆ. ಇಲ್ಲಿ ಪ್ಲೇನ್ ಬರುತ್ತೆ. ಸ್ಟಾರ್ಟಿಂಗ್ ನಾನು ಇಲ್ಲೂ ಎಲ್ಲ ಕಲಾಂಕಾರಿ ಥರದ್ದೇ ಇರಬೇಕು ಅನ್ನೋ ಥರ ಹುಡುಕ್ತಾ ಇದ್ದೆ. ಬಟ್ ಆಮೇಲಿಂದ ಫುಲ್ ವರ್ಕ್ ಇದ್ರೆ ಚೆನ್ನಾಗಲ್ವೇನೋ ಅಂತ ಅಂದ್ಬಿಟ್ಟು ಈ ಥರದ್ದು ಸೆಲೆಕ್ಟ್ ಮಾಡಿದೆ. ಬಟ್ ಸೆಲೆಕ್ಷನ್ ಬೆಸ್ಟ್ ಅಂತಲೇ ಅನಿಸ್ತು. ಹಾಕಿದ್ಮೇಲಂತೂ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಕೂಡ ಇದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕಲರ್ಸ್ ಕೂಡ ಕಳಿಸ್ಕೊಡ್ತೀನಿ. ಮತ್ತು ಈ ಸ್ಯಾರೀಸ್ ಎಲ್ಲ ನನ್ನ ಹತ್ರನೇ ಸಿಗತ್ತೆ. ಸ್ಯಾರೀಸಲ್ಲಿ ನೀವು ಲೆಹೆಂಗಾ ಸ್ಟಿಚ್ ಮಾಡಿಸ್ಕೊತೀನಿ ಅಂತ ಅಂದ್ರೂ ಸ್ಟಿಚ್ ಮಾಡಿಕೊಡ್ತೀವಿ. ನಾನು
ಯಾವ್ದ್ಯಾವ್ದೆಲ್ಲ ಸ್ಟಿಚ್ ಮಾಡಿದ್ದೀನಿ ಇಲ್ಲಿವರೆಗೂ ಅಂದರೆ ರಿವ್ಯೂಸ್ ಎಲ್ಲ ಇರುತ್ತಲ್ಲ, ರಿವ್ಯೂಸು ಮತ್ತು ಫೋಟೋಸ್ ಎಲ್ಲ ಇರುತ್ತಲ್ಲ, ನಾನು ಹಾಕೊಂಡಿರೋದು ಒಂದಷ್ಟು ಫೋಟೋಸ್ ಇದೆ. ಸೊ ಅದನ್ನು ಕೂಡ ಇದರಲ್ಲಿ ಹಾಕಿರ್ತೀನಿ. ಲಾಸ್ಟಲ್ಲಿ ನೀವು ನೋಡ್ಬೋದು ಯಾವ್ಯಾವ ಥರ ಸ್ಟಿಚ್ ಇದೆ ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ನಿಮಗೆ ಗೊತ್ತಾದ್ರೆ ಯಾವ್ದು ಬೇಕು, ನಿಮ್ಗೆ ಯಾವ ಥರ ಇಷ್ಟ ಅದನ್ನು ನನಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಫುಲ್ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಬೇರೆ ಬೇರೆ ಕಲಾಂಕಾರಿ ಪ್ರಿಂಟ್ಸ್ ಇದರಲ್ಲಿ ಹಸು ಇದೆ, ಬೇರೆ ಬೇರೆ ಥರದ್ದು ಸಿಗುತ್ತೆ. ಕುದುರೆ ಇರೋದು, ಒಂಟೆ ಇರೋದು, ಮತ್ತು ಇದು ಕೂಡ ಅಷ್ಟೇ. ಇದು ಪ್ರೈಸ್ ಹತ್ತಿರ 400-450 ಮೀಟರಿಗೆ. ಮತ್ತು ಇದರಲ್ಲೂ ಕೂಡ ನಿಮಗೆ 600-1000 ರೂಪೀಸ್ ಪರ್ ಮೀಟರು ಆ ಥರದ್ದು ಎಲ್ಲ ಸಿಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ. ನಿಮಗೆ 300 ರೂಪೀಸಲ್ಲಿ ಬೇಕಾ, ಇಲ್ಲ 250 ಬಟ್ಟೆಯಲ್ಲಿ ಯಾವುದಾದ್ರೂ ಲೆಹಂಗಾ ಬೇಕಾ, ಆ ಥರದ್ದು ಕೂಡ ಬಜೆಟ್ ಫ್ರೆಂಡ್ಲಿ ಇರೋದು. ಆ ಥರ ನಮ್ಗೊಂದು 3000-4000ದಲ್ಲಿ ಮುಗ್ದೋಗ್ಬೇಕು, ಈ ಥರದ್ದು ಬೇಕು ಅಂತ ಅಂದ್ರೂ ಸಿಗುತ್ತೆ. ನಿಮಗೆ ಬೇಕು ಅಂತಂದರೆ ನನಗೆ ವಾಟ್ಸಪ್ ಮಾಡಿ. ಹಾಗೆಯೇ ನಾನು ಒಂದಷ್ಟು ಡ್ರೆಸ್ಗಳನ್ನ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಂದು ತುಂಬ ಡ್ರೆಸ್ ಇದೆ. ಎಲ್ಲ ಮದುವೆಗೆ ಹಾಕೋದು, ಒಂದು ಟೈಮ್ ಫಂಕ್ಷನಿಗೆ ಹಾಕಿದ್ರೆ ಮತ್ತೆ ಇನ್ನೊಂದ್ಸಲ ಹಾಕೋದೇ ಇಲ್ಲ ನಾನು. ಸೊ ಸುಮ್ಮನೆ ವೇಸ್ಟ್ ಆಗೋಕ್ಕೆ ಮತ್ತೆ ಇಟ್ಟು ಒಂದೇ ಕಡೆ ಹಾಳಾಗೋದ್ ಬದಲು ಸೇಲ್ ಮಾಡೋಣ ಅಂತ. ನೀವು ಹೇಳ್ಬೋದು ಹಂಗೇನೆ ಯಾರಿಗಾರು ಕೊಡ್ಬೋದಲ್ಲ ಅಂತ. ಸೊ ಅಷ್ಟೊಂದು ಧಾರಾಳ ಮನಸ್ಸು ನನಗಿಲ್ಲ. ಕೊಡಬೇಕಾಗಿರೋದೆಲ್ಲನೂ ಕೊಡ್ತೀನಿ, ನಾರ್ಮಲ್ ಡ್ರೆಸ್ಗಳು ಅದೆಲ್ಲ. ಬಟ್ ಇದಕ್ಕೆಲ್ಲ ನಾನು ತುಂಬ ಇನ್ವೆಸ್ಟ್ ಮಾಡಿರ್ತೀನಿ. ಅಷ್ಟೇ ದುಡ್ಡು ಜೊತೆಗೆ ಟೈಮ್ನು ಕೂಡ ಇನ್ವೆಸ್ಟ್ ಮಾಡಿರ್ತೀನಿ. ಹಾಗಾಗಿ ನನಗೆ ಇದನ್ನ ಫ್ರೀಯಾಗಿ ಕೊಡೋಕ್ಕೆಲ್ಲ ಇಷ್ಟ ಇಲ್ಲ. ಸೊ ಹಾಗಾಗಿ ಅದರದ್ದೇ ಒಂದು ವಿಡಿಯೋ ಮಾಡ್ತೀನಿ. ತುಂಬ ಇದ್ದಾವೆ, ಒಂದು 10-15 ಜೊತೆ ಡ್ರೆಸ್ಗಳಿದೆ. ಈ ಥರ ಎಲ್ಲ ದೊಡ್ಡದು ಅಂದರೆ ಲೆಹೆಂಗಾ, ಗೌನ್ಸು, ಡಿಫ್ರೆಂಟ್ ಲೆಹೆಂಗಾಸು, ಈ ಥರದ್ದೆಲ್ಲ ಇದೆ. ಸೊ ಅದನ್ನೆಲ್ಲ ಒಂದು ವಿಡಿಯೋ ಮಾಡ್ತೀನಿ. ಪ್ರೈಸ್ ಕೂಡ ಅದರಲ್ಲೇ ಮೆನ್ಷನ್ ಮಾಡಿರ್ತೀನಿ. ಇದನ್ನು ಕೂಡ ಅದೇ ವಿಡಿಯೋದಲ್ಲೇ ತೋರಿಸ್ಬಿಟ್ಟು ಹೇಳ್ತೀನಿ ನಾನು ನಿಮಗೆ. ಇದನ್ನು ಕೂಡ ಸೇಲ್ ಮಾಡ್ತೀನಿ. ಇದನ್ನು ನಾನು ಮತ್ತೆ ಅಲ್ಲೂ ಹಾಕಲ್ಲ. ಸೊ ಹಂಗಾಗಿ ಇದನ್ನು ಕೂಡ ನಾನು ಸೇಲ್ ಮಾಡ್ತೀನಿ. ಯಾರಿಗೆಲ್ಲ ಒಬ್ಬೊಬ್ರು ಹೆಂಗೆ ಅಂತಂದರೆ, ನಾನು ಯಾವ್ದಾದ್ರು ಡ್ರೆಸ್ ಹಾಕೋದೇ ಕಾಯ್ತಾ ಇರ್ತಾರೆ. ಅಂದರೆ ಒಂದಷ್ಟು ಜನಕ್ಕೆ ಗೊತ್ತು ನಾನು ಹಾಕ್ಬಿಟ್ಟು ಸೇಲ್ ಮಾಡ್ತೀನಿ ಅಂತ. ಅಕ್ಕ ಇದನ್ನು ಸೇಲ್ ಮಾಡೋದಾದ್ರೆ ನನಗೆ ಕೊಡಿ ಅಂತ ಮೆಸೇಜ್ ಮಾಡಿಬಿಡ್ತಾರೆ. ಸೊ ಅವಾಗ ನಾನು ಸೊ ಓಕೆ ಅಂತ ಅಂದ್ಬಿಟ್ಟು ಸೇಲ್ ಮಾಡಿಬಿಡ್ತೀನಿ. ಒಂದಷ್ಟು ಡ್ರೆಸ್ನ ನಾನು ಹಾಗೆ ಏನು ಸೇಲ್ ಮಾಡ್ತೀನಿ ಅಂತ ಎಲ್ಲೂ ಹಾಕೇ ಇಲ್ಲ. ಸೊ ಹಂಗಾಗಿ ಹಾಗೆ ಉಳ್ಕೊಬಿಟ್ಟಿದೆ. ಇಟ್ಟು ಇಡೋಕ್ಕೆ ಮನೇಲಿ ಇಡೋಕ್ಕೆ ಜಾಗ ಇಲ್ಲ, ಅಷ್ಟಾಗ್ಬಿಟ್ಟಿದೆ. ನಂದು ಪಾಪು ಬರ್ಡೇದು ಗೌನು, ಅವ್ನ ನಾಮಕರಣದ ಡ್ರೆಸ್ಸು ಎಲ್ಲದೂ ಕೂಡ ಸೇಲ್ ಮಾಡ್ತೀನಿ. ಸೊ ಎಲ್ಲ ಹೊಸದು ಹಾಕೊತಾ ಇರ್ತೀವ. ಒಂದ್ಸತಿ ಹಾಕಿ ಸುಮ್ಮನೆ ಇಡೋದಕ್ಕೆ ಏನಕ್ಕೆ ಮತ್ತೆ ಹೊಸದು ತಗೋಬೇಕು ಅಂತ ಒಬ್ಬೊಬ್ರು ಅಂತಾರೆ. ಹಳೇದೇ ಹಾಕೋಬಹುದಲ್ವಾ ಅಂತ. ಬಟ್ ಹಂಗೆ ಹಾಕೋಕ್ಕಾಗಲ್ಲ. ಒಂದು ಫಂಕ್ಷನಿಗೆ ಹಾಕಿದ್ದು ಇನ್ನೊಂದು ಫಂಕ್ಷನಿಗೆ ಹಾಕೋಕ್ಕೆ ಬೇಜಾರು. ಹಾಗಾಗಿ ಸುಮ್ಮನೆ ಇಟ್ಟು ವೇಸ್ಟ್ ಆಗೋದ್ ಬದಲು ಯಾರಿಗಾದ್ರೂ ತುಂಬ ಇದಕ್ಕೆಲ್ಲ ಜಾಸ್ತಿ ದುಡ್ಡಿರುತ್ತೆ. ಸೊ ನಾನು ಕಡಿಮೆಲಿ ಸೇಲ್ ಮಾಡ್ತೀನಿ. ಅಂದರೆ ಇದನ್ನು ಕಡಿಮೆಗೇನು ಸೇಲ್ ಮಾಡಲ್ಲ. ಇದು ಇವಾಗ ತೊಗೊಂಡಿರೋ ನಾನು ಎಂಗೇಜ್ಮೆಂಟಲ್ಲಿ ಒಂದು 2-3 hours ಹಾಕಿರ್ಬೋದು ಅಷ್ಟೇ ಈ ಡ್ರೆಸ್ನ. ಸೊ ಹಾಗಾಗಿ ಇದಕ್ಕೆಲ್ಲ ಏನಷ್ಟು ಕಡಿಮೆ ಇರಲ್ಲ. ಬಟ್ ಬೇರೆದೆಲ್ಲ ನಂದು ಹಳೇದೆಲ್ಲ ಇದೆಯಲ್ಲ, ಅದಕ್ಕೆ ನಾನು ತಗೊಂಡಿರೋ ಪ್ರೈಸ್ಗಿಂತ, ನಂಗೆ ಆ್ಯಕ್ಚುಯಲ್ ಆಗಿರೋ ಪ್ರೈಸ್ಗಿಂತ ಸ್ವಲ್ಪ ಕಡಿಮೆಗೆ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕೆ ಆಗಿಲ್ಲ. ಹಬ್ಬ ಎಲ್ಲ ಮುಗಿಸಿ ಒಂದು ಸ್ವಲ್ಪ ದಿನ ಆದಮೇಲೆ ಈ ಸಲ ಏಪ್ರಿಲಲ್ಲಿ ಎಲ್ಲನೂ ಹಾಕ್ಬಿಟ್ಟು ಸೇಲ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರದ್ದು ಯಾರಿಗಾದ್ರೂ ಬೇಕು ಅಂತಂದರೆ, ಮದುವೆಗಳಿದೆ ಇವಾಗ ತುಂಬ ಫಂಕ್ಷನ್ಸು ಎಲ್ಲದಕ್ಕೂ, ಅದಕ್ಕೆಲ್ಲ ಹಾಕೊಳ್ಳೋಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಇದು ಟ್ರೆಂಡಿಂಗು, ಈ ಥರ ಕಲಾಂಕಾರಿ ಲೆಹೆಂಗಾಸು. ಮತ್ತು ಸೀರೆಯಲ್ಲೂ ಬೇಕು ಅಂತಂದರೆ ಸೀರೆಯಲ್ಲೂ ಆಪ್ಷನ್ಸ್ನ ನಾನು ನಿಮ್ಗೆ ಕಳಿಸ್ತೀನಿ. ನನ್ನ ಹತ್ರ ಯಾವ್ಯಾವ ಸ್ಯಾರೀಸ್ ಇದೆ ಅದನ್ನೆಲ್ಲ ಕಳಿಸ್ತೀನಿ. ಅದರಲ್ಲೂ ಸ್ಟಿಚ್ ಮಾಡಿಸ್ಕೊಬೋದು. ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ, ಅದರಲ್ಲಿ ಸ್ಟಿಚ್ ಮಾಡಿಸಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂದು ಒಂದಷ್ಟು ಫೋಟೋಸ್ ಇದೆ ನಾನು ಸ್ಟಿಚ್ ಮಾಡಿರಿ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರೋದು. ಅದನ್ನು ಕೂಡ ಹಾಕ್ತೀನಿ ಇವಾಗ ಎಂಡಲ್ಲಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇನ್ನೊಂದು ತೋರಿಸ್ತೀನಿ. ನನ್ನ ಹತ್ರ ಒಂದು ಮೆಟೀರಿಯಲ್ ಇದೆ ಇವಾಗ. ಸೊ ತುಂಬ ಜನ ಸ್ವಲ್ಪ ಡಾರ್ಕ್ ಶೇಡಲ್ಲಿ ಇರ್ತಾರಲ್ಲ, ಅವರಿಗೆ ಡಾರ್ಕ್ ಕಲರ್ಸು ಅಷ್ಟು ಚೆನ್ನಾಗಿ ಈ ಪರಪರ ಸೌಂಡೇ ಕೇಳಿಸ್ತು ಅನ್ಸುತ್ತೆ. ಸ್ವಲ್ಪ ಡಾರ್ಕ್ ಇರ್ತಾರಲ್ಲ, ಡಾರ್ಕ್ ಶೇಡು, ಅವರಿಗೆ ನಮ್ಗೆ ಲೈಟ್ ಕಲರ್ಸ್ ಬೇಕು ಅಂತ ಅನ್ನೋರಿಗೆ ಈ ಥರ ಮೆಟೀರಿಯಲ್ ಹಾಕೋದು. ಇದು ಒಬ್ರದ್ದು ಆರ್ಡರ್ ಇತ್ತು. ಸೊ ಈ ಥರದ್ದು ಕೂಡ ಸಿಗುತ್ತೆ. ಸೊ ಇದರಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ಇದು ಕೆಳಗಡೆ ಈ ಥರ ಬರುತ್ತೆ ನಿಮಗೆ ಸ್ಕರ್ಟಲ್ಲಿ. ಇದರಲ್ಲಿ ಪ್ರಿಂಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದೀನಲ್ಲ ಆ ಡ್ರೆಸ್ಸಲ್ಲಿ ಇಲ್ಲಿವರೆಗೂ ಒಂದು 1/4 ಭಾಗ ಅಷ್ಟೇ ಪ್ರಿಂಟ್ಸ್ ಬರುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಅರ್ಧ ಭಾಗದಷ್ಟು ಫುಲ್ಲು ಕಲಾಂಕಾರಿ ಪ್ರಿಂಟ್ಸ್ ಇದೆ.
ಸೊ ಇದು ಕೂಡ ಅಷ್ಟೇ, ಸ್ಟಿಚ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಆರ್ಡರ್ ಕೊಟ್ಟಿದ್ರು, ಈ ಮೆಟೀರಿಯಲ್ ನನ್ನ ಹತ್ರ ಇತ್ತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಆರ್ಡರ್ ಮಾಡ್ಬೋದು. ಸೊ ಇದಕ್ಕೆ ಇದು ದುಪ್ಪಟ್ಟ, ಇದು ಕೂಡ ಕಲಾಂಕಾರಿ ದುಪ್ಪಟ್ಟ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದ್ರ ಜೊತೆಗೆ ಮ್ಯಾಚ್ ಆಗುತ್ತೆ. ಇದರಲ್ಲೂ ಎಲ್ಲ ಬ್ಲೂ ಎಲ್ಲ ಇದೆಯಲ್ಲ, ಹಂಗಾಗಿ ಮ್ಯಾಚ್ ಆಗುತ್ತೆ. ಸೊ ಬ್ಲೌಸ್ ಕೂಡ ಇದೇ ಬರುತ್ತೆ, ದುಪ್ಪಟ್ಟ ಮಾತ್ರ ಸಪ್ರೇಟ್ ಇದು ದುಪ್ಪಟ್ಟ. ಸೊ ಯಾರಿಗಾದ್ರೂ ಬೇಕು ಅಂತ ಅಂದರೆ ಬುಕ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟು ಮದುವೆಗಳಿದೆ, ಅದಕ್ಕೂ ಅಷ್ಟೇ ತುಂಬ ಡ್ರೆಸ್ ಸ್ಟಿಚ್ ಮಾಡಿಸ್ಬೇಕು ಬೇರೆ ಬೇರೆ ಥರ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಆವಾಗಲೂ ಸ್ಟಿಚ್ ಮಾಡಿಸಿದಾಗಲೂ ನಾನು ಇನ್ನೇನು ಸೇಲೆ ಮಾಡೋದು, ಅವಾಗ ಒಂದ್ಸಲಿ ಹಾಕಿ ಮೇ 17th 18th ನಂದೀಪ್ ಚಿಕ್ಕಪ್ಪನ ಮಗನ ಮದುವೆ, ಅದಕ್ಕೂ ರಿಸೆಪ್ಷನ್ನು ಮತ್ತು ಮುಹೂರ್ತ ಆದಮೇಲೆ ಇನ್ನೊಂದು ರಿಸೆಪ್ಷನ್ ಇರುತ್ತೆ, ಮತ್ತು ಬೀಗ್ರೂಟಕ್ಕೆ, ಇದೆಲ್ಲದಕ್ಕೂ ಒಂದೊಂದು ಡ್ರೆಸ್ ಹಾಕಬೇಕಾ, ಇಲ್ಲ ಸ್ಯಾರಿನೇನು ಸೇಲ್ ಮಾಡಲ್ಲ, ಈ ಥರ ಡ್ರೆಸ್ಗಳು ಸ್ಟಿಚ್ ಮಾಡಿದ್ರೆ ಅದನ್ನು ಸೇಲ್ ಮಾಡ್ತೀನಿ. ಮತ್ತು June 4, 5 ನಮ್ಮ ಮಾವನ ಮಗಳದ ಮದುವೆ, ಮೊನ್ನೆ ಎಂಗೇಜ್ಮೆಂಟಿಗೆ ಡ್ರೆಸ್ ಹಾಕಿದ್ನಲ್ಲ ಅವಳದ ಮದುವೆ. ಸೊ ಅದಕ್ಕೂ ಸುಮಾರು ಡ್ರೆಸ್ಗಳು ಹೊಲಿಸ್ಬೇಕು. ಮೇಲೆ ಇನ್ನೊಂದು 2 ಮದುವೆ ಇದೆ, ಮೇ ಅಲ್ಲ ಏಪ್ರಿಲಲ್ಲಿ ಮತ್ತು ಮೇ ಎಂಡಲ್ಲಿ ಸುಮಾರು ಮದುವೆಗಳಿದ್ದಾವೆ. ಅದಕ್ಕೂ ಕ್ಲೋಸ್ ರಿಲೇಷನ್, ನಮ್ಮ ಅಕ್ಕನ ಮಗಳದು ತುಂಬ ಜನದ ಮದುವೆ ಇದೆ. ಸೊ ಅದಕ್ಕೂ ನಾನು ಬೇರೆ ಬೇರೆ ಥರ ಸ್ಟಿಚ್ ಮಾಡಿಸ್ತೀನಿ. ಇನ್ನೇನು ಅದನ್ನು ಎಲ್ಲ ಒಂದೇ ಸಲ ಹಾಕೋದು ಸುಮ್ಮನೆ ವೇಸ್ಟ್ ಆಗುತ್ತೆ, ಹಾಗಾಗಿ ಅದನ್ನು ಕೂಡ ಎಲ್ಲನೂ ಸೇಲ್ ಮಾಡ್ತೀನಿ. ಸೊ ಮದುವೆಗೆ ಇನ್ನು ಮೇಕಪ್ಗೂ ಯಾರಿಗೂ ಹೇಳಿಲ್ಲ. ಸೊ ಮೇಕಪ್ ಹೇಳಬೇಕು, ಮತ್ತು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕು. ಸೊ ಎಲ್ಲಿ ಸ್ಟಿಚ್ ಮಾಡಿಸೋದು ಏನು ಎಲ್ಲನೂ ಯೋಚನೆ ಮಾಡ್ತಾಯಿದ್ದೆ, ಅಂದರೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಸೋದು. ಇನ್ನು ಕಸ್ಟಮೈಸೇಷನ್ ಲೆಹೆಂಗಾ ಈ ಥರದ್ದೆಲ್ಲ ನಂದು ಪೇಜಲ್ಲೇ ನಾನು ಸ್ಟಿಚ್ ಮಾಡಿಸ್ಕೊತೀನಿ. ಬಟ್ ಬ್ಲೌಸ್ ಎಲ್ಲ ಬೇರೆ ಥರ ವರ್ಕ್ ಎಲ್ಲ ಮಾಡಿಸ್ಬೇಕು, ಅದನ್ನೆಲ್ಲ ಎಲ್ಲಿ ಮಾಡಿಸೋದು, ಮತ್ತು ಮೇಕಪ್ ಯಾರಿಗೆ ಹೇಳೋದು, ಯಾರು ಚೆನ್ನಾಗಿ ಮಾಡ್ತಾರೆ ನೋಡೋಣ ಅಂತ. ಮದುವೆ ಇರೋದು, ಒಂದು ಮದುವೆ ಇರೋದು ಬೇಲೂರಲ್ಲಿ, ಇನ್ನೊಂದು ಮದುವೆ ಇರೋದು ಹೊಳೆನರಸೀಪುರದಲ್ಲಿ. ಸೊ ಹಾಗಾಗಿ ದೂರ ಅಲ್ವಾ, ಸೊ ಟ್ರಾವೆಲ್ ಮಾಡೋರು ಬೇಕು. ಸೊ ಹಂಗಾಗಿ ಹುಡುಕ್ತಾ ಇದ್ದೀನಿ ಯಾರು ಚೆನ್ನಾಗಿ ಮಾಡ್ತಾರೆ, ಯಾರಿಗೆ ಹೇಳೋದು ಅಂತ. ನೋಡೋಣ, ಮದುವೆ ಹತ್ರ ಬರೋ ಟೈಮಿಗೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಬೇಕು. ಬಟ್ಟೆ ತಕ್ಕಂಗೆ ಪ್ರೈಸ್ ಇರುತ್ತೆ, ಬಟ್ಟೆ ಕ್ವಾಲಿಟಿ ಮೇಲೆ, ಮತ್ತು ಯಾವ್ಯಾವ ಥರ ಹೊಸ ಪ್ರಿಂಟ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಕಾಸ್ಟ್ಲಿ. ಮತ್ತು ಇನ್ನೂ ನಾನು ಲಾಸ್ಟ್ ಟೈಮ್ ನಮ್ಮ ಪಾಪು ಬರ್ಡೇಗೆ ಹಾಕಿದ್ನಲ್ಲ, ಅದತ್ರ 500 ರೂಪೀಸು 550 ಏನೋ ಮೀಟ್ರು. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಇದರಲ್ಲೆಲ್ಲ ಡ್ರೆಸ್ಸಲ್ಲೆಲ್ಲ ಫುಲ್ಲು ವರ್ಕೆಲ್ಲ ಇತ್ತು. ಬ್ಲ್ಯಾಕ್ ಕಲರ್ ಹಾಕಿದ್ದೆ ನಾನು, ತುಂಬ ಜನ ಇಷ್ಟಪಟ್ಟಿದ್ರಿ. ಬಟ್ ಆರ್ಡರ್ ತಗೊಳ್ಳೋ ಅಷ್ಟೊತ್ತಿಗೆ ಕಸ್ಟಮೈಸೇಷನ್ ಸ್ಟಾಪ್ ಮಾಡಿಬಿಟ್ಟಿದ್ವಿ ಅಷ್ಟರಲ್ಲಿ, ಹಾಗಾಗಿ ಯಾರಿಗೂ ಮಾಡಿಸ್ಕೊಡೋಕ್ಕಾಗಿರಲಿಲ್ಲ. ಇವಾಗ ಎಲ್ಲ ಥರ ಆಪ್ಷನ್ಸು ಇದೆ, ನೀವು ಬೇಕು ಅಂತ ಅಂದರೆ ಸ್ಟಿಚ್ ಮಾಡಿಸ್ಕೊಳ್ಳಿ. ಕೊನೆಗೆಲ್ಲ ಫೋಟೋಸ್ ಹಾಕಿರ್ತೀನಲ್ಲ, ಅದನ್ನು ಮಿಸ್ ಮಾಡ್ದೇ ನೋಡಿ, ಅದರಲ್ಲಿ ನಿಮ್ಗೆ ಯಾವ್ಯಾವ ಥರ ನಮ್ಮ ಹತ್ರ ಇದೆ ಅಂತ ಗೊತ್ತಾಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್.